ಗೈಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ತುಂಬ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ ಮಾಡ್ತೀವಿ. ಅದು ಮೆಂತ್ಯ ಪರೋಟ. ಇದನ್ನು ಮಾಡೋದು ತುಂಬ ಈಸಿ ಮತ್ತು ಬೆಳಗಿನ ತಿಂಡಿಗೆ ಮತ್ತು ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಡ್ತಾರೆ. ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ. ನಿಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾದರೆ ನೀವು ವಿಡಿಯೋನ ಪಾಸ್ ಮಾಡಿ ನೋಡಬಹುದು. ಮೊದಲು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದಾದ ಮೇಲೆ ಅದನ್ನು ಸಣ್ಣ ಸಣ್ಣ ತುಂಡಿನಲ್ಲಿ ಚಾಪ್ ಮಾಡಿಕೊಳ್ಳಿ. ಮೆಂತ್ಯ ಸೊಪ್ಪು ತುಂಬ ಹೆಲ್ದಿ. ಇದರಲ್ಲಿ ಐರನ್, ವಿಟಮಿನ್ ಎ, ಸಿ ಮತ್ತು ಕೆ ಇರುತ್ತೆ. ಅದಾದಮೇಲೆ ಅದನ್ನು ನೀರೆಲ್ಲ ಹಾಕಿ ತೊಳೆದು ಬದಿಗಿಟ್ಟುಕೊಳ್ಳಿ. ಈಗ ಮಸಾಲೆ ಪೇಸ್ಟ್ ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು 5 ರಿಂದ 6 ಹಸಿಮೆಣಸು, 1 ಬೆರಳಷ್ಟು ಶುಂಠಿ, 1 ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಜ್ವೈನು. ಇದನ್ನು ಮಿಕ್ಸಿಯಲ್ಲಿ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಇಡಿ. ಅನಂತರ ಹಿಟ್ಟನ್ನು ರೆಡಿ ಮಾಡೋಣ. ಈ ಹಿಟ್ಟನ್ನು ಕೂಡ ನಾವು ಚಪಾತಿ ಮಾಡುವಾಗ ಗೋಧಿ ಹಿಟ್ಟನ್ನು ಮಾಡುತ್ತೇವಲ್ಲ, ಅದೇ ರೀತಿಯಲ್ಲೇ ಮಾಡಬೇಕು. ಒಂದು ಬಾಣಲೆಯಲ್ಲಿ 4 ಕಪ್ ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಹಾಕಿ, ಅದಾದ ಮೇಲೆ ಧನಿಯಾ ಪೌಡರನ್ನು ಹಾಕಿ, ಈ ಮಿಶ್ರಣಕ್ಕೆ ನಾವು ಆಗಲೇ ಪ್ರಿಪೇರ್ ಮಾಡಿದ ಪೇಸ್ಟನ್ನು ಹಾಕಿ, ಮತ್ತೆ ಅದಕ್ಕೆ ಬೇಯಿಸಿದ ಆಲೂಗಡ್ಡೆ ಪೊಟ್ಯಾಟೊವನ್ನು ತುರಿದು ಸೇರಿಸಿ. ಅನಂತರ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಈಸಿ ರೆಸಿಪಿಗಳನ್ನು ನೀವು ನೋಡಬಹುದು ನಮ್ಮ ಚಾನಲಲ್ಲಿ. ಕಟ್ ಮಾಡಿಕೊಂಡು ಇಟ್ಟ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಸಾಫ್ಟಾಗಿ ಮುದ್ದೆ ಮಾಡಿಕೊಳ್ಳಿ. ಈ ರೀತಿ ನಾವು ನಮ್ಮ ಕೈಯಿಂದ ಹಿಟ್ಟನ್ನು ತುಂಬ ಹದವಾಗಿ ಕಲಿಸಬೇಕು. ಮುದ್ದೆ ರೆಡಿ ಆದ ಮೇಲೆ ಅದನ್ನು ಮುಚ್ಚಿ 10 ರಿಂದ 15 ನಿಮಿಷ ರೆಸ್ಟ್ ಮಾಡಲು ಇಡಿ. ಅನಂತರ ಹಿಟ್ಟನ್ನು ಮತ್ತೆ ಸ್ವಲ್ಪ ಮುರಿದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಬೇಕಾದರೆ ನೀವು ನನ್ನ ಹಾಗೆಯೇ ಮೊದಲನೇ ಎಲ್ಲ ಉಂಡೆಗಳನ್ನು ಮಾಡಿಟ್ಟುಕೊಂಡು ಅದಾದ ಮೇಲೆ ನೀವು ಲಟ್ಟಿಸಬಹುದು. ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಚಪಾತಿಯಂತೆ ಬೇಳಿ, ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಸಣ್ಣ ಸಣ್ಣಾಗಿ ಲೇಯರ್ ಮಾಡಿ ಮತ್ತೆ ಬೇಳಿ. ನಿಮಗೆ ಈ ತರಹದ ಗೋಲಾಕಾರದ ಚಪಾತಿಗಳ ರೆಸಿಪಿ ಮಾಡೋದು ಹೇಗೆ ಅಂತ ಬೇಕಾದರೆ ನೀವು ಕಮೆಂಟಲ್ಲಿ ತಿಳಿಸಬಹುದು. ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕೆಂದರೆ ಇದೇ ಆಗಿರುತ್ತದೆ. ಅದಾದ ಮೇಲೆ ತವೆಯಲ್ಲಿ ಎಣ್ಣೆ ಹಾಕಿ ಮೆಂತ್ಯ ಪರೋಟವನ್ನು ಅದರ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸಿ, ಮತ್ತು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಚ್ಚಿ. ಈಗ ನೋಡಬಹುದು, ನೋಡಲು ತುಂಬ ಚೆನ್ನಾಗಿ ಅನಿಸುತ್ತದೆ ಮತ್ತು ಟೇಸ್ಟು ಕೂಡ ಹಾಗೆ ಇರುತ್ತೆ ಮತ್ತು ಹೆಲ್ದಿನೂ ಕೂಡ. ಇದು ನೀವು ನೋಡ್ಬೋದು, ಇದು ತುಂಬ ಸ್ಮೂತಾಗಿರುತ್ತೆ. ಮಕ್ಕಳ ಟಿಫನ್ಗೆ ಅದು ತುಂಬ ಕರೆಕ್ಟಾಗಿರುತ್ತೆ. ಇದು ನಮ್ಮ ಟೇಸ್ಟಿ ಮೆಂತ್ಯ ಆಲೂ ಪರೋಟ ರೆಡಿ. ಇದನ್ನು ನಾವು ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ಸರ್ವ್ ಮಾಡಿದರೆ ತುಂಬ ಸೂಪರ್ ಆಗಿರುತ್ತೆ. ನಿಮಗೆ ಇಂತಹ ಈಸಿ ಮತ್ತು ಕ್ವಿಕ್ ರೆಸಿಪಿಗಳು ಬೇಕಾದರೆ ನಮ್ಮ ಚಾನಲ್ ವಿಜಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.